ಎಷ್ಟೊಂದು ದಿನ ಆದಮೇಲೆ ಗಾಯ್ಸ್ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಬ್ಯುಸಿ ಇದ್ದೆ, ಸ್ವಲ್ಪ ಎಕ್ಸಾಮ್ ಟೈಮ್ ಮತ್ತು ನಾನು ಒಂಚೂರು ಬ್ಯುಸಿ ಇದೆ. ಈಗ ವೀಡಿಯೋ ಶುರು ಮಾಡಿದ್ದೀನಿ. ಡೈಲಿ ಬ್ಲಾಗ್ಸ್ ಗೈಸ್ ಬರ್ತಾರೆ. ಒಂದು ಸ್ವಲ್ಪ ದಿನ ಬ್ಯುಸಿಯಾಗಿದ್ದೀನಿ. ಇವತ್ತಿನ ದಿನ ಗೈಸ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಭಾನುವಾರ ಬೇರೆ ಏನು ಮಾಡಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನನ್ನ ಸೈಕಲ್ ವಾಶು, ಬರ್ಡ್ ವಾಶ್, ಫಿಶ್ ಅಕ್ವೇರಿಯಮ್ ಎಲ್ಲ ವಾಶ್ಗಳು ಮಾಡಬೇಕು ಗೈಸ್. ನೋಡ್ತಾಯಿದ್ದೀನಿ ಏನು ಮಾಡಲ ಅಂತ. ಅದೀಗ ಫಸ್ಟು ಪೈಥಾನ್ದು ನೋಟ್ಸ್ ಐತೆ ಗೈಸ್, ನೋಟ್ಸ್ ಬರೀಬೇಕು. ನೋಡ್ಕೊಂಡು ಇಷ್ಟು ನೋಟ್ಸ್ಗಳು ಐತೆ, ಇಷ್ಟು ಬರೀ. ಈಗ ಓಕೆ, ನೋಟ್ಸ್ ಬರೆದ ಮೇಲೆ ಸಿಗ್ತೀನಿ ಗೈಸ್. ಅಲ್ಲಿ ವೆಯ್ಟ್. ಈಗ ಆರಾಮಾಗಿ ಕೂತ್ಕೊಂಡು ವಿಡಿಯೋ ಎಂಜಾಯ್ ಮಾಡಿ ಗೈಸ್. ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಮಾಡಿ ಬೆಳೆಸಿ ಗೈಸ್. ನಮ್ಮನ್ನ ಒಬ್ಬ ಕನ್ನಡ ಬ್ಲಾಗರ್, ಯೂಟ್ಯೂಬರ್ ಬೆಳೆಸಿ ಆಯ್ತು. ಈ ವಿಡಿಯೋಗ ಬರೆದ್ಬಿಡ್ತೀನಿ. 1 hour 2 hour ಆಯ್ತು ಗೈಸ್ ಬರೆಯೋಕ್ಕೆ. ಬರೆದಾದ್ಮೇಲೆ ವೀಡಿಯೋ ಮಾಡೋಕ್ಕೆ ಅಂತ ಹೇಳ್ತೀನಿ. ಫ್ರೆಂಡ್ಸ್ ಎಲ್ಲ ಅಂದರೆ ಮಾಲ್ ಆಫ್ ಮೈಸೂರು ಹೋಗೋದಂತ ನೋಡ್ದೆ ಗೈಸ್. ಸಿಗ್ತೀನಿ ಅಲ್ಲಿವರೆಗೂ. ಸಿಟ್ ಬೆಲ್ಟ್, ಟೇಕ್ ಕೇರ್. ಲಾಸ್ಟಿಗೆ ಬಂದ್ಬಿಟ್ಟಲ್ಲ ಓಕೆ. ಸಿಗ್ತೀನಿ ಗೈಸ್ 2 hour ಆದಮೇಲೆ. ಈಗ ನೋಟ್ಸ್ ಬರೀತಾ ಇದ್ದೀನಿ. ಸಿಗ್ತೀನಿ ಗೈಸ್, ಅಲ್ಲಿವರೆಗೂ ಹೆಂಗೆ ಆಗಿದೆ. ಅದೇ ಗೈಸ್ ಹೊರಗಡೆ ಬಂದಿದ್ದೀನಿ ಜೀರಿಗೆ ತಗೊಳಕ್ಕೆ ಹೇಳೋರೆ. ಮನೇಲಿ ಏನೋ ಮಾಡ್ತಾರೋ ಗೊತ್ತಿಲ್ಲ. ನಾನ್ ವೆಜ್ ಮಾಡ್ತಾರೋ ವೆಜ್ ಮಾಡ್ತಾರೋ ಗೊತ್ತಿಲ್ಲ. ಗೈಸ್ ಬರೀ ಹೋಯ್ತಾ ಇದ್ದೀನಿ. ಫುಲ್ ಬಿಸಿಲು ಗೈಸ್, ಬರೋಕ್ಕೆ ಮುಡಿಲ್ಲ. ನಾನು ಬಂದಿದ್ದೀನಿ, ಗೊತ್ತಿಲ್ಲ ಏನು ಮಾಡೋದು. ಅಷ್ಟು ಬಿಸಿಲು ಹಿಡ್ಕೊಂಡು ಬಂದಿದ್ದೀನಲ್ಲ. ಅಂಕಲ್ 10 ರೂಪಾಯಿ ಜೀರಿಗೆ. ಜೀರಿಗೆ ತಗೊಂಡಾಯ್ತು ಗೈಸ್. ಮನೆಗೆ ಹೋದಾಗ ಸಿಗ್ತೀನಿ ಗೈಸ್. ಈಗ ಸ್ಕೂಟ್ರಲ್ಲಿ ಹೋಗ್ತಾ ಇದ್ದೀನಿ ಐಸ್ ಕ್ರೀಮ್ ತಗೊಬರೋಕ್ಕೆ. ಸ್ಕೂಟ್ರಿಗೆ ಬಿಸಿಲು ಸಕ್ಕತ್ ಬಿಸಿಲು ಆಯ್ತು. ಅದಕ್ಕೆ ಐಸ್ ಕ್ರೀಮ್ ತರೋ ಸ್ಕೂಟ್ರ್ ಹೋಗ್ತೀನಿ. ಐಸ್ ಕ್ರೀಮ್ ಅಂಗಡಿಯಲ್ಲಿ ಸಿಗ್ತೀನಿ. ಬಂದಿದ್ದೀನಿ ಗೈಸ್ ಐಸ್ ಕ್ರೀಮ್ ತಗೊಳ್ಳೋದಕ್ಕೆ. ನೋಡಿ ಓಪನ್ ಮಾಡ್ತಾರೆ. ಮನೆಗೆಲ್ಲ ಸಿಗ್ತೀನಿ. ಬ್ಯಾಟ್ರಿ ಸ್ವಲ್ಪ ಕಡಿಮೆ ಆಯಿತು ನೋಡಿ ಗೈಸ್. ತಗೊಂಡಾಯ್ತು ಚೊಕೊಬಾರ್ನ. ಹೋಗೋದ ಮನೆಗೆ. ಗೈಸ್ ಐಸ್ ಕ್ರೀಮ್ ತಗೊಂಡು ಓಕೆ ಅಂದ್ರೆ ಹೋಗಿದ್ದೀನಿ. ಗೈಸ್ ನಾನು ನೋಡಿ ವೀಕ್ 9 ಎಷ್ಟು ಮಾಡಿದೆ. ವೀಕು ಎಲ್ಲಿಂದ ಶುರು ಮಾಡಿದೆ ಗೊತ್ತಾ? ನಾನು ವೀಕ್ 6 ಇದು 1 2 3 4 5 6 ಇನ್ನೂ ಐತೆ ಗೈಸ್. ಬರ್ದ ಮಿಸ್ಕ ಬನ್ನಿ ಗಾಯ್ಸ್. ಮತ್ತೆ ಹೋಗ್ಬೇಕಂತೆ ಹೊರಗಡೆಗೆ. ಏನೋ ಐಟಮ್ ತಗೊಬರ್ಬೇಕು. ಸ್ಕೂಟ್ರಲ್ಲಿ ಹೋಗ್ತಾ ಇದ್ದೀನಿ. ಸ್ಕೂಟರ್ ನೀವು ಹೋಗೋದ ಅಲ್ಲೋದ ಸಿಗ್ತೀನಿ. ಬಂದಿದ್ದೀವಿ ಗಾಯ್ಸ್. ಕಳ್ಳೆಪುರಿ ಮತ್ತು 1 ಡಜನ್ ಮೊಟ್ಟೆ ತಗೋತಾ ಇದ್ದೀವಿ. ನೋಡಿ ಗಾಯ್ಸ್ ಕಳ್ಳೆಪುರಿ ತಗೊಂಡಿದ್ದೀವಿ. ಹೊಸ್ದಾಗೇನೋ ಮಾಡೋರೆ ಗೈಸ್. ಇದು ತಿಂದ ಮೇಲೆ ಸಿಗ್ತೀನಿ ನಾನು. ಓಕೆನಾ ಗೈಸ್? ನೋಡಿ ಏನೋ ಪಫ್ಡ್ ರೈಸ್ ಅಂತಿದ್ದಂಗೆ ಏನೋ ಗೊತ್ತಿಲ್ಲ. ತಿಂದ ಮೇಲೆ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ವೇಟ್. ಈಗ ಐಸ್ ಕ್ರೀಮ್ ತಿನ್ನೋಣ. ಊಟ ತಿಂದು ಚಿಕನ್ ಏನೋ ಮಾಡಿ ಚಿಕನ್ ಸುಕ್ಕ ಅಂತ ಏನೋ ಮಾಡಿದರೆ. ಈಗ ಖಾರ ಐಟಮ್ ತಿಂದ ಮೇಲೆ ಈ ಬಿಸಿಲಲ್ಲಿ ಐಸ್ ಕ್ರೀಮ್ ತಿನ್ನಲೇಬೇಕು. ಓಕೆ ಐಸ್ ಕ್ರೀಮ್ ತಿನ್ಕೊಂಡ್ಮೇಲೆ ಸಿಗ್ತೀನಿ ಗಾಯ್ಸ್. ಸಿಗ್ತೀನಿ. ಓಕೆ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ನೆಕ್ಸ್ಟ್ ವೀಡಿಯೋಗಳು ಬರ್ತಾ ಇರ್ತಾರೆ ಗಾಯ್ಸ್. ಡೈಲಿ ಬ್ಲಾಗ್ ಶುರು ಮಾಡ್ತೀನಿ ಗೈಸ್. ಇನ್ನೇನು
ಏನು ಶುರು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಡೈಲಿ ಬ್ಲಾಗ್ಸ್. ಬಿಕಾಸ್ ಅದರ ಒಂದು ಫೋನ್ ಇಲ್ಲ, ಮನೇಲಿ ತಗೊಳ್ತೀನಿ ಅಂತ ಅಂದಿದ್ದಾರೆ ಫೋನ್ನ ಗೈಸ್. ಅದಕ್ಕೆ ಡೈಲಿ ಬ್ಲಾಗ್ ಶುರು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇದೇ ಥರ ವೀಡಿಯೋಸ್ಗಳು ಬರ್ತಾ ಇರ್ತಾರೆ ಗೈಸ್. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಗೈಸ್. ಒಬ್ಬ ಕನ್ನಡ ಯೂಟ್ಯೂಬರ್ನ ಬೆಳೆಸಿ ಗೈಸ್. ಐ ಆಮ್ ವೇಟಿಂಗ್ ಪ್ಲೀಸ್ ಗೈಸ್. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸಿ ಗೈಸ್. ಆಮೇಲೆ ಸಬ್ಸ್ಕ್ರೈಬ್ ಮಾಡಿಸಿ ನನ್ನ ಚಾನಲ್ನ. ಇದೇ ಥರನೇ ಬರೀ 15 ಜನ ಅವರೇ ಗೈಸ್ ಸಬ್ಸ್ಕ್ರೈಬರ್ಸು. ಬರೀ ಒಂದು ತಿಂಗಳಿಂದ 15 ಜನ ಅವರೇ. ವೀಡಿಯೋಸು ಬರೀ 1 ವ್ಯೂ 2 ವ್ಯೂ 3 ವ್ಯೂಸ್ ಅಷ್ಟೇ ಓಡ್ತೈತೆ, ಒಂದು ಚೂರು ಓಡ್ತಿಲ್ಲ ಗೈಸ್. ಐ ಆಮ್ ವೇಟಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಗೈಸ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಕಾಯ್ತಾರೆ. ಒಂದು ಸ್ಪೆಷಲ್ ಪ್ರ್ಯಾಂಕ್ ನಡೀತೈತೆ ಗೈಸ್. ಕಂಟೆಂಟ್ ಯೋಚನೆ ಮಾಡ್ತಾಯಿದ್ದೀನಿ. ಒಂದು ಸ್ಪೆಷಲ್ ಪ್ರ್ಯಾಂಕ್ ನಿಮ್ಗೆ ತುಂಬ ಖುಷಿ ಪಡ್ತೀರಾ. ಅರೆ ಟೇಕ್ ಕೇರ್. ಬಾಯ್ ಬಾಯ್ ಗೈಸ್. ಪ್ಲೀಸ್ ಸಪೋರ್ಟ್ ಮೈ ಚಾನಲ್, ಸಬ್ಸ್ಕ್ರೈಬ್ ಮೈ ಚಾನಲ್. ಎಲ್ಲರಿಗೂ ಕಳಿಸಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್ ಗೈಸ್.